ಹಿಂದೂ ಧರ್ಮ ಕಾಪಾಡಬೇಕು, ಸನಾತನ ಸಂಸ್ಕೃತಿ ಕಾಪಾಡಬೇಕು, ಅದಕ್ಕಾಗಿ ವೇದ ಕಲೀರಿ, ಅದು ಮುಖ್ಯವಾದ ವಿಷಯ ಅಲ್ಲ. ಕೆಲವೊಂದಿಷ್ಟು ಮಂತ್ರಗಳನ್ನಾದರೂ ಓದಲಿಕ್ಕೆ ಬೇಕು, ನಮ್ಮ ಮಕ್ಕಳಿಗೆ ಅದನ್ನು ಕಲಿಸ್ಕೊಡ್ಬೇಕು, ಇಲ್ಲದಿದ್ದರೆ ದೊಡ್ಡ ನಷ್ಟ ಆಗ್ತದೆ ಅದು. ಅದಕ್ಕೆ ಹಿಂದೆ ಈ ಹೋಟೆಲ್ ಅನ್ನ ಮಾರುವ ವ್ಯವಸ್ಥೆ ಇರ್ತಿರಲಿಲ್ಲ. ಯಾವ ಊರಿಗೆ ಹೋದರೂ ಅಲ್ಲಿ ಅಗ್ನಿಹೋತ್ರಿಗಳಿರ್ತಾರೆ. ಅಗ್ನಿಹೋತ್ರಿಗಳಿದ್ದು ಬಿಟ್ಟರೆ ಅವರು ಆ ವೈಶ್ವದೇವವನ್ನು ಮಾಡಲಿಕ್ಕೆ ಬೇಕು. ವೈಶ್ವದೇವ ಮಾಡದೆ ಅಗ್ನಿಹೋತ್ರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರೋದ್ರಿಂದ ಅಲ್ಲಿ ಮನೆಯಲ್ಲಿ ಊಟ ಸಿಗ್ತದೆ ಅಂತ ಭಾರತೀಯರ ಒಂದು ವ್ಯವಸ್ಥೆ ಹೇಗಿತ್ತು ನೋಡಿ. ಅನ್ನವನ್ನು ಭಗವಂತನಿಗೆ ಅಥವಾ ದೇವತೆಗಳಿಗೆ ಅರ್ಪಿಸಿದ ತಿಂದರೆ ಅವನು ಕಳ್ಳ ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಈ ಕರಾಗ್ರೆ ವಸತೆ ಕಾಫಿ, ಕರಮಧ್ಯೆ ನ್ಯೂಸ್ ಪೇಪರ್, ಕರಮೂಲೇತು ಸ್ಥಿತೆ ಮೊಬೈಲ್, ಪ್ರಭಾತೆ ದೂರದರ್ಶನಂ ಅಂತ ಹೊಸ ಶ್ಲೋಕ ಆಗಿದೆ. ಸಂಸ್ಕೃತಿ, ಕಲೆ ಮತ್ತು ಉತ್ತಮ ಕಾರ್ಯಕ್ರಮಗಳನ್ನು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸಲು ನಮ್ಮ ಶ್ರೀಪ್ರಭಾ ಸ್ಟುಡಿಯೋ ಸದಾ ಪ್ರಯತ್ನಿಸುತ್ತಿದೆ. ಸಬ್ಸ್ಕ್ರೈಬ್ ಮಾಡಿ, ನಮ್ಮೊಂದಿಗೆ ಕೈಜೋಡಿಸಿ. ಸಂಧ್ಯಾ ವಂದನೆ, ದೇವಪೂಜೆ, ನಿತ್ಯಕರ್ಮ, ನೈಮಿತ್ತಿಕ ಕರ್ಮಾದಿಗಳು ನಮಗೆ ಯಾಕೆ ಬೇಕು ಅಂತ ನಮ್ಮ ತಲೆಯಲ್ಲಿರೋದೇನಪ್ಪ, ಸ್ವಲ್ಪ ದುಡ್ಡು ಸಂಪಾದನೆ ಆಗಿಬಿಟ್ರೆ ನನಗೆ ಬೇಕಾದಂತಹ ಉಪಕರಣಗಳು, ಇಂದ್ರಿಯ ಭೋಗದ ಉಪಕರಣಗಳು ಸುತ್ತಮುತ್ತಲು ಇದ್ದು ಬಿಟ್ಟರೆ ಮನುಷ್ಯ ಸುಖವಾಗಿ ಬದುಕಬಹುದು ಅಂತ ಭಾವಿಸಿಕೊಂಡಿದ್ದೇವೆ. ಆದರೆ ಈ ಇಕ್ವೇಷನ್ ಸರಿಯಲ್ಲ. ಹಾಗೇನಾದರೂ ತುಂಬ ಶ್ರೀಮಂತನಾದವನು, ಸುಖ ಸೌಲಭ್ಯಗಳನ್ನು ಸಾಕಷ್ಟು ಇಟ್ಟುಕೊಂಡವನು ಸುಖವಾಗಿರೋದಾಗಿದ್ದರೆ, ಶ್ರೀಮಂತರು ಅಂತ ಯಾರ್ಯಾರಿದ್ದವರೋ ಎಲ್ಲರೂ ಕೂಡ ಶಾಂತಿ ಸಮಾಧಾನದಿಂದ ಇರಬೇಕಿತ್ತು. ಹಾಗೆ ಕಾಣ್ತಾ ಇಲ್ಲ ನಮಗೆ. ಪೇಪರ್ನಲ್ಲಿ ಆತ್ಮಹತ್ಯೆ ಮಾಡಿಕೊಂಡವರ ಸಂಖ್ಯೆ ನೀವು ನೋಡಿದರೆ ತುಂಬ ಶ್ರೀಮಂತರದ್ದೇ ಜಾಸ್ತಿ ಇರ್ತದೆ. ಸೆಲೆಬ್ರಿಟೀಸ್ ಅಂತ ಕರೀತಾರೆ ಅವ್ರನ್ನ, ಕೋಟ್ಯಾಧಿಪತಿಗಳು ಅಂತ ಕರೀತಾರೆ. ಅಂಥವರ ಸಂಖ್ಯೆ ಜಾಸ್ತಿ ಇದೆ. ಯಾಕೆ? ಶ್ರೀಮಂತಿಕೆಗೂ ಮತ್ತು ಸುಖ ಶಾಂತಿಗೂ ನೇರವಾದ ಸಂಬಂಧ ಇಲ್ಲ, ಡೈರೆಕ್ಟ್ ಪ್ರಪೋರ್ಷನಲ್ ಅಂತ ಹೇಳ್ತಾರೆ. ಹಾಗಾದರೆ ಸುಖಕ್ಕೂ ಮತ್ತು ಯಾವುದಕ್ಕೂ ನೇರವಾದ ಸಂಬಂಧ ಅಂದರೆ ಪುಣ್ಯಕ್ಕೂ ಮತ್ತು ಸುಖಕ್ಕೂ ನೇರವಾದ ಸಂಬಂಧ ಇದೆ. ಹೆಚ್ಚು ಪುಣ್ಯ ಇದ್ದರೆ ಮನುಷ್ಯ ಹೆಚ್ಚು ಸುಖವಾಗಿ ಇರ್ತಾನೆ. ಬಾಹ್ಯ ಪರಿಕರಗಳನ್ನು ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿಕೊಂಡಿದ್ದವನು ಕೂಡ ಒಳಗಡೆಗೆ ದುಃಖವನ್ನು ಅನುಭವಿಸ್ತಾ ಇರಬಹುದು. ಹಾಗಾಗ್ತದೆ ಎಷ್ಟೋ ಸಲ. ಶ್ರೀಮಂತಿಕೆ ಜಾಸ್ತಿ ಆದಷ್ಟು ಮನೆಯ ಕಂಪೌಂಡ್ ವಾಲ್ ದೊಡ್ಡದಾಗ್ತಾ ಬರ್ತದೆ. ಮುಂಚೆ ನಿರ್ಭೀತನಾಗಿ ಮಲಗಿ ನಿದ್ರಿಸ್ತಾ ಇದ್ದ, ನಾಲ್ಕು ಅಲ್ಸೇಷಿಯನ್ ನಾಯಿ ಇಟ್ಟುಕೊಂಡ್ರೂ ಮನೆಯೊಳಗಡೆಗೆ ನೆಮ್ಮದಿಯಾಗಿ ನಿದ್ದೆ ಮಾಡಲಿಕ್ಕೆ ಆಗೋದಿಲ್ಲ. ಭಯ ಅವನನ್ನು ಕಾಡಲಿಕ್ಕೆ ಆರಂಭ ಮಾಡ್ತದೆ. ಇದಕ್ಕೆ ಕಾರಣ ಏನು? ನಾವು ಹುಡುಕುತ್ತಾ ಹೋದರೆ ಗೊತ್ತಾಗ್ತದೆ, ಪುಣ್ಯವೇ ಕಾರಣ ಅಂತ ಗೊತ್ತಾಗ್ತದೆ. ಈಗ ಪುಣ್ಯ ಸಂಪಾದನೆ ಮಾಡಲಿಕ್ಕೆ ದಾರಿ ಯಾವುದಪ್ಪ ಅಂದರೆ ನಿತ್ಯ ಕರ್ಮಾನುಷ್ಠಾನ ಮುಂತಾದವುಗಳನ್ನು ಹೇಳಿದರು. ಭಗವದ್ ಆರಾಧನೆ ಅಂತ. ನಿಷ್ಕಾಮವಾಗಿ ಭಗವಂತನನ್ನು ಆರಾಧಿಸಿದರೆ ಅದರಿಂದ ಪುಣ್ಯ ಸಂಪಾದನೆ ಆಗ್ತದೆ. ಅದಕ್ಕೆ ಪ್ರಾಚೀನರು ಏನು ಹೇಳಿದರು? ನಿತ್ಯ ಕರ್ಮ ಅಂತ ಹೇಳಿದರು. ಯಾವುದನ್ನು ಬಿಡಲೇಬಾರದು, ಮಾಡಲಿಕ್ಕೇ ಬೇಕು ಅಂತಹ ಕರ್ಮಗಳನ್ನು ನಿತ್ಯ ಕರ್ಮ ಅಂತ ಹೇಳ್ತಾರೆ. ಸಂಧ್ಯಾ ವಂದನೆ, ದೇವರ ಪೂಜೆ, ವೇದ ಪಾರಾಯಣ, ಪ್ರತಿ ತಿಂಗಳು ಮಾಡತಕ್ಕಂತಹ, ವರ್ಷಕ್ಕೊಮ್ಮೆ ಮಾಡತಕ್ಕಂಥ ಶ್ರಾದ್ದಾದಿಗಳಿರಬಹುದು. ಒಂದಿಷ್ಟು ನಮಗೇನು ಕರ್ಮಗಳನ್ನು ಹಿರಿಯರು ಕೊಟ್ಟಿದ್ದಾರೆ, ಅದನ್ನು ಯಾಕೆ ಮಾಡಬೇಕಪ್ಪ ಅಂದರೆ ಮನಸ್ಸನ್ನು ಶುದ್ಧಿ ಮಾಡಿಕೊಳ್ಳಿಕ್ಕೆ ಹಿರಿಯರು ಕೊಟ್ಟ ಉಪಾಯ. ಅವರಿಗೆ ಗೊತ್ತಿತ್ತು ಈ ಮನುಷ್ಯ ಅಳುತ್ತಾನೆ, ಎಲ್ಲದರ ಮಧ್ಯದಲ್ಲೂ ಇವನು ಅಳುತ್ತಾನೆ ಅಂತ ಪ್ರಾಚೀನರಿಗೆ ಗೊತ್ತಿತ್ತು. ಬೆಳಿಗ್ಗೆ ಎದ್ದು ಮೈಗೆ ಸ್ನಾನ ಮಾಡುವ ಹಾಗೆ ಮನಸ್ಸಿಗೆ ಒಂದು ಸ್ನಾನ ಆಗಬೇಕು. ಆ ಮನಸ್ಸಲ್ಲಿರ್ತಕ್ಕಂತಹ ರಜೋಗುಣ ತಮೋಗುಣ ಕ್ಷೀಣಿಸಿ ಸತ್ವ ಸಂಪನ್ನನಾಗಬೇಕು. ಮನಸ್ಸು ಸಾತ್ವಿಕ ಸ್ಥಿತಿಯಲ್ಲಿ ಇದ್ದಾಗ ಅವನಿಗೆ ಪುಣ್ಯಾತ್ಮ ಎಂಬುದಾಗಿ ಕರೀತಾರೆ. ಶಾಂತಿ ಸಮಾಧಾನ ತನ್ನಿಂದ ತಾನೇ ಉಂಟಾಗುತ್ತದೆ. ಅದೇ ನಿಜವಾದ ಬಲ. ಬದುಕಿನ ಬಲ ಯಾವುದಪ್ಪ ಅಂದರೆ ಇನ್ನರ್ ಹ್ಯಾಪಿನೆಸ್ ಆ್ಯಂಡ್ ಪೀಸ್ ಅಂತ ಹೇಳ್ತಾರೆ. ತನ್ನ ಒಳಗಡೆಯೇ ಸಿಗುವ ಸಮಾಧಾನ ಶಾಂತಿಯೇ ಬದುಕಿನ ನಿಜವಾದ ಬಲ ಅಂತ. ಇಲ್ಲದಿದ್ದರೆ ಏನಾಗುತ್ತೆ? ನನಗೆ ಸುಖವನ್ನು ಕೊಡಿ, ನನಗೆ ಪ್ರೀತಿಯನ್ನು ಕೊಡಿ, ನನಗೆ ಸೆಕ್ಯುರಿಟಿ ಭದ್ರತೆಯನ್ನು ಕೊಡಿ. ಸುಖ ಶಾಂತಿ ಭದ್ರತೆಗಾಗಿ ಹೊರಗಡೆಯ ಪ್ರಪಂಚದಲ್ಲಿ ನಾವು ಬೇಡ್ತಾ ಹೋಗಬೇಕಾಗ್ತದೆ.
ಯಾವಾಗ ಒಳಗಡೆಯ ಸುಖ ಶಾಂತಿ ಭದ್ರತೆಯನ್ನು ನಾವು ಕಂಡುಕೊಳ್ತೇವೋ ಬದುಕನ್ನು ಧೈರ್ಯವಾಗಿ ಎದುರಿಸುವ ಸಾಮರ್ಥ್ಯ ನಮಗೆ ಬರ್ತದೆ. ಅದಕ್ಕೆ ಪ್ರಾಚೀನರು ಇದಕ್ಕೆ ಮಹತ್ವ ಕೊಟ್ಟರು. ಯಾವುದಕ್ಕೆ? ಅಧ್ಯಾತ್ಮ ಸಾಧನೆಗೆ ಅಥವಾ ನಿತ್ಯ ಕರ್ಮಾನುಷ್ಠಾನಗಳಿಗೆ ಅಂತ. ಅದು ಆರ್ಷ ಜೀವನ ಶೈಲಿ ಅಂತ, ವೈದಿಕ ಜೀವನ ಶೈಲಿ ಅಂತ ಕರೀತಾರೆ. ಜೀವನೋಪಾಯದ ಒಂದು ವ್ಯವಸ್ಥೆ ಅಂತ ಸಂಪಾದನೆಯ ಮೂಲ ಇರಬೇಕು. ಹಾಗಿಲ್ಲದೆ ಇದ್ದರೆ ಆಗೋದಿಲ್ಲ. ಆದರೆ ಅದು ಪ್ರಧಾನ ಅಲ್ಲ. ಪ್ರಧಾನ ಅಂತಃಕರಣ ಶುದ್ಧಿಗೆ ಮನುಷ್ಯ ಪ್ರಯತ್ನಿಸಬೇಕು. ಆದರೆ ಇವತ್ತೇನಾಗಿದೆ, ಪಾಶ್ಚಾತ್ಯರ ಪ್ರಭಾವ ಅಥವಾ ಮೆಟೀರಿಯಲಿಸ್ಟಿಕ್ ಜೀವನ ಶೈಲಿ ಅಂತ ಹೇಳ್ತಾರೆ, ಭೌತಿಕ ಜೀವನದ ಪ್ರಭಾವದಿಂದಾಗಿ ಮನುಷ್ಯ ಅವರನ್ನು ಅನುಕರಿಸ್ತಾ ಇದ್ದಾನೆ. ನಮ್ಮ ಪ್ರಾಚೀನರನ್ನು ಬಿಟ್ಟು ಉಳಿದವ್ರನ್ನ ಅನುಕರಿಸ್ತಾ ಇದ್ದಾನೆ. ಆದರೆ ಹಿಂದಿನವ್ರು ಹೇಗಿದ್ದರಪ್ಪ ಅಂದರೆ, ಇದನ್ನು ಯಾವತ್ತೂ ಕರ್ಮಾನುಷ್ಠಾನ ಯಾವತ್ತೂ ಬಿಡಲಿಲ್ಲ. ಅವರ ನೆಮ್ಮದಿಗೆ ಶಾಂತಿಗೆ ಕೊರತೆಯೂ ಇರಲಿಲ್ಲ ಅಂತ. ಹೊರಗಡೆಗೆ ತಿನ್ನುವಂಥದ್ದು ಎಷ್ಟು ವ್ಯಾಪಕವಾಗಿದೆ ಅಂದರೆ ಬಗ್ಗೆ ನಮಗೆ ಹೇಸಿಗೆ ಅಂತ ಅನಿಸೋದೇ ಇಲ್ಲ ಅನ್ನೋಷ್ಟರ ಮಟ್ಟಿಗೆ ಬಂದುಬಿಟ್ಟಿದೆ ಹೊರಗಡೆ. ಎಷ್ಟೋ ಬೆಂಗಳೂರು ಮನೆಗಳಲ್ಲೆಲ್ಲ ಅಡುಗೆ ಮನೆಯೇ ಇಲ್ಲ. ದೇವ್ರ ಕೋಣೆ ಖಾಲಿಯಾಗಿ ಯಾವತ್ತೂ ಆಯಿತು, ಅಡುಗೆ ಮನೆಯೂ ಇವಾಗಿಲ್ಲ. ಇನ್ನು ಪರಿಶೇಚನೆ ಮಾಡುವಂಥದ್ದು ಯಾಕೆ ಮಾಡಬೇಕು ನಾವು ಅಂತ, ಅದು ಔಪಾಸನೆ ಎಂಬುದಾಗಿ ಹೇಳ್ತೇವಲ್ಲ, ಹೋಮ ಎಂಬುದಾಗಿ ಹೇಳ್ತೇವಲ್ಲ, ಅದೊಂದು ಸಂಕ್ಷೇಪ ರೂಪ. ಅದು ಅನ್ನವನ್ನು ಭಗವಂತನಿಗೆ ಅಥವಾ ದೇವತೆಗಳಿಗೆ ಅರ್ಪಿಸಿದ ತಿಂದರೆ ಅವನು ಕಳ್ಳ ಎಂಬುದಾಗಿ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳ್ತಾನೆ. ಯಾವುದೇ ಒಂದು ರೂಪದಿಂದ ಭಗವಂತನಿಗೆ ಅದು ಅರ್ಪಣೆ ಆಗಬೇಕು. ಆ ಸಂದರ್ಭ ಅಟ್ಲೀಸ್ಟ್ ಊಟ ಮಾಡುವ ಸಂದರ್ಭದಲ್ಲಾದರೂ ಕೂಡ ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ, ನಮ್ಮ ಶರೀರದೊಳಗೆ ವೈಶ್ವಾನರಾಗ್ನಿ ರೂಪದಲ್ಲಿರುವ ಪರಮಾತ್ಮನಿಗೆ ಅರ್ಪಣೆ ಮಾಡಿ ಆಮೇಲೆ ತಿಂದರೆ ಅನ್ನ ದೋಷ ಅನ್ನೋದು ತಟ್ಟೋದಿಲ್ಲ ಅಂತ. ಇಲ್ಲಿಗಿದ್ರೆ ಪಾಪವನ್ನೇ ಉಣ್ಣಬೇಕಾಗ್ತದೆ ಅಂತ. ದೇವತೆಗಳಿಗೆ ಅರ್ಪಿಸದೆ ನಾವು ಏನೇ ಸ್ವೀಕಾರ ಮಾಡಿದರೂ ನಾವು ಪಾಪವನ್ನು ಉಣ್ತೇವೆ ಎಂಬುದಾಗಿ ಹೇಳುತ್ತೆ. ಪ್ರಾಚೀನರು ಎಷ್ಟು ಅನುಕಂಪವನ್ನು ತೋರಿಸಿದರು. ಒಂದೊಮ್ಮೆ ನಿನಗೆ ಹಾಗೆಲ್ಲ ಮಾಡಲಿಕ್ಕೆ ಆಗದಿದ್ದರೆ ಇಷ್ಟನ್ನಾದರೂ ಮಾಡು ಅಂತ ಹೇಳಿದರು. ಪ್ರೋಕ್ಷಣೆಯನ್ನು ಮಾಡಿ, ಪರಿಶೇಚನೆಯನ್ನು ಮಾಡಿ, ಚಿತ್ರಾಹುತಿ ಗೃಹಸ್ಥನಿಗೆ ಅದು ಭೂತಬಲಿಯ ಪ್ರತಿನಿಧಿಯಾಗಿ, ಬ್ರಹ್ಮಚಾರಿಗೆ ಅದರ ಅವಶ್ಯಕತೆ ಇಲ್ಲ ಎಂಬುದಾಗಿ ಹೇಳ್ತಾರೆ. ಸಂಧ್ಯಾವಂದನೆ ಹೊರಟೋಯ್ತು. ವೇದಾಧ್ಯಯನ ಅಂತೂ ಯಾವತ್ತೂ ಕೈಬಿಟ್ಟೆವು. ನೀವು ಸರಿಯಾಗಿ ಊಟ ಮಾಡುವ ಪದ್ಧತಿಯನ್ನು ಕೂಡ ನಾವು ಅನುಸರಿಸದೆ ಜೀವನವನ್ನು ನಡೆಸ್ತಾ ಇದ್ದೇವೆ. ಇದರೆಲ್ಲದರ ಪರಿಣಾಮ ಏನಪ್ಪ ಅಂದರೆ, ಜೀವನದಲ್ಲಿ ಶಾಂತಿ ಇಲ್ಲ. ಎಲ್ಲದೂ ಇದೆ ಸ್ವಾಮಿ, ಅದು ಒಂದು ಇಲ್ಲ ಅಂತ. ಆಮೇಲೆ ಏನು ಮಾಡ್ತೇವೆ ನಾವು? ಬಹಳ ಚೆನ್ನಾಗಿ ಗಣಪತಿ ಭಟ್ಟರ ಮಾತುಗಳು ಪ್ರತಿಯೊಂದು ನೆನಪಿಸ್ಕೊಳ್ಳೋದು. ನಾವು ಜ್ಯೋತಿಷಿಗಳ ಹತ್ರ ಹೋಗ್ತೇವೆ. ಚೌಡಿ ಪ್ರತಿಷ್ಠಾಪನೆ ಸರಿಯಾ? ಅವ್ರು ಹೇಳ್ತಾರೆ, ಹಾಗೆ ಹೇಳ್ತಾರೆ ಹೊರತು ಸಂಧ್ಯಾವಂದನೆ ಮಾಡ್ತಾ ಇಲ್ಲ ಅಂತ ಒಬ್ಬರು ಹೇಳಲ್ವಲ್ಲ ಅಂತ. ಬಹಳ ಸುಂದರವಾದ ಮಾತದು. ಯಾವ ಮನೆಯಲ್ಲಿ ನಿತ್ಯ ಸಂಧ್ಯಾವಂದನೆ, ದೇವರ ಪೂಜೆ, ವೇದಪಾರಾಯಣ ಮುಂತಾದವುಗಳು ನಡೀತದೋ ಅಲ್ಲಿ ದುಷ್ಟಶಕ್ತಿಗಳು ಪ್ರವೇಶ ಆಗಲಿಕ್ಕೆ ಎಲ್ಲಿ ಅವಕಾಶ ಇದೆ? ಮೂಲಭೂತವಾದ ಸಂಗತಿಗಳನ್ನೇ ನಾವು ಬಿಟ್ಟು ಇನ್ಯಾರದ್ದೋ ಜೀವನ ಶೈಲಿಯನ್ನು ನಾವು ಅನುಸರಿಸ್ತಾ ಬಂದರೆ ಶಾಂತಿ ಸಮಾಧಾನ ಸಾಧ್ಯ ಇಲ್ಲ. ಎಷ್ಟೇ ಹಣ ಸಂಪಾದನೆ ಮಾಡಿರಬಹುದು, ಎಲ್ಲ ವ್ಯವಸ್ಥೆಗಳನ್ನು ಮಾಡಿರಬಹುದು, ಹೃದಯದಲ್ಲಿರುವ ಪಾಪ ಕ್ಷಯವಾಗದ ಹೊರತು ಶಾಂತಿ ಸಮಾಧಾನ ಸಿಗೋದಿಲ್ಲ. ಪಾಪವೇ ದುಃಖಕ್ಕೆ ಕಾರಣ, ಪುಣ್ಯವೇ ಸುಖಕ್ಕೆ ಕಾರಣ ಎಂಬುದಾಗಿ ಹಿರಿಯರು ಅದನ್ನು ಏನು ಹೇಳ್ತಾರೆ, ಇನ್ವೆನ್ಷನ್ ಅಂತ, ದೊಡ್ಡ ದೊಡ್ಡ ಅನ್ವೇಷಣೆಗಳಂತ ಹೇಳ್ತಾರಲ್ಲ, ಹಾಗೊಂದು ಅನ್ವೇಷಣೆ ಮಾಡಿ ಬಿಟ್ಟಿದ್ದಾರೆ. ನಾವು ಮತ್ತು ಹೊಸ ಪ್ರಯೋಗ ಮಾಡೋ ಅವಶ್ಯಕತೆ ಇಲ್ಲ. ಉಪನಿಷತ್ತಲ್ಲಿ ಬರತಕ್ಕಂಥ ಮಾತು, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಸುಖ ಶಾಂತಿ ನೆಮ್ಮದಿ ನಮ್ಮೊಳಗೆ ಈಗಾಗಲೇ ಇದ್ದುಕೊಂಡಿದೆ. ಅದನ್ನು ನಾವು ಪಡೆದುಕೊಳ್ಳಬೇಕಷ್ಟೆ. ಪಡೆದುಕೊಳ್ಳುವ ವಿಧಾನ ಏನು? ಮನಸ್ಸನ್ನು ಶುಚಿ ಮಾಡಬೇಕಷ್ಟೆ. ಆದ್ದರಿಂದ ಇಂತಹ ನಿತ್ಯ ಕರ್ಮಾನುಷ್ಠಾನ ಮತ್ತು ವೈದಿಕ ಜೀವನ ಶೈಲಿ ಎಂಬಂಥದ್ದು ಹಿರಿಯರೇನು ಕೊಟ್ಟಿದ್ದಾರೋ ಎಷ್ಟಾಗುತ್ತೋ ಅಷ್ಟು ನಾವು ಅದನ್ನು ಪರಿಪಾಲಿಸುವ ಪ್ರಯತ್ನವನ್ನು ಮಾಡಬೇಕು ಅಂತ. ಇಲ್ಲದಿದ್ದರೆ ಏನಾಗುತ್ತದೆ? ಎಲ್ಲವೂ ಇರ್ತದೆ, ಸಮಾಧಾನ, ಸುಖ, ಸಂತೋಷ, ನೆಮ್ಮದಿ ಇವೆಲ್ಲ ಇರಲ್ಲ. ಅದಕ್ಕೋಸ್ಕರನೇ ಪ್ರಯತ್ನಿಸ್ತಾ ಇರೋದು ಹಗಲು ರಾತ್ರಿ ನಾವು.
ಒಂದು ಸಂಜೆ ಹೊತ್ತಾದರೆ ಹಿಂದೆಲ್ಲ ಭಜನೆ ಇತ್ತು. ದೇವರ ಮುಂದೆ ಕೂತ್ಕೊಂಡು ಸ್ತೋತ್ರ ಪಾರಾಯಣ, ಭಜನೆ ಹೇಳೋದು, ತಂಬೂರಿ, ಹಾರ್ಮೋನಿಯಮ್ಮು, ತಾಳ ಎಲ್ಲ ಇತ್ತು. ಈ ಬೇತಾಳ ಬಂದ ಮೇಲೆ ತಾಳ ಎಲ್ಲ ಹೊರಟು ಹೋಗಿದೆ. ಬೇತಾಳ ಅಂದರೆ ಟಿ ವಿ, ಅದರದ್ದು ಫುಲ್ ಫಾರ್ಮ್ ಯಾರೋ ಹೇಳ್ತಾ ಇದ್ದು ತಾಮಸಿಕ್ ವಾಸನ ಅಂತ. ಟಿ ವಿ. ಈಗ ಅವರು ಹೇಳಿದ್ದು ತರ್ಜನಿ ಪ್ರಯೋಗ. ಈಗ ಮೊಬೈಲಲ್ಲೇ ಎಲ್ಲದು ಬರುತ್ತೆ. ಕರಾಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಪ್ರಭಾತೆ ಕರದರ್ಶನಂ ಅಂತ ಒಂದು ಶ್ಲೋಕ ಹೇಳ್ತಿದ್ರು. ಈ ಕರಾಗ್ರೇ ವಸತೆ ಕಾಫಿ, ಕರಮಧ್ಯೆ ನ್ಯೂಸ್ ಪೇಪರ್, ಕರಮೂಲೇತು ಸ್ಥಿತೇ ಮೊಬೈಲ್, ಪ್ರಭಾತೆ ದೂರದರ್ಶನಂ ಅಂತ ಹೊಸ ಶ್ಲೋಕ ಆಗಿದೆ. ನಾವೇನನ್ನು ಕಳ್ಕೊಳ್ತಾ ಇದ್ದೇವೆ? ಬೇರೆ ಏನೂ ಕಳ್ಕೊಳ್ತಾ ಇಲ್ಲ, ನಮ್ಮ ಸುಖ ಶಾಂತಿಯನ್ನು ನಾವು ಕಳ್ಕೊಳ್ತಾ ಇದ್ದೇವೆ. ಹಿಂದೂ ಧರ್ಮ ಕಾಪಾಡಬೇಕು, ಸನಾತನ ಸಂಸ್ಕೃತಿ ಕಾಪಾಡಬೇಕು, ಅದಕ್ಕಾಗಿ ವೇದ ಕಲೀರಿ, ಅದು ಮುಖ್ಯವಾದ ವಿಷಯ ಅಲ್ಲ. ನಾವು ವೇದ ಯಾಕೆ ಕಲಿಬೇಕು? ನಮ್ಮ ಜೀವನ ಸಮೃದ್ಧವಾಗ್ತದೆ, ನಮ್ಮ ಬದುಕು. ವೈದಿಕ ಸನಾತನ ಸಂಸ್ಕೃತಿ ಪಂಚಮಹಾಯಜ್ಞ ಅಂತ, ನಿತ್ಯ ಕರ್ಮದಲ್ಲಿ ಪಂಚಮಹಾಯಜ್ಞ ಅಂತ ಕರೀತಾರೆ. ದೇವಯಜ್ಞ, ಪಿತೃಯಜ್ಞ, ಋಷಿಯಜ್ಞ ಅಥವಾ ಬ್ರಹ್ಮಯಜ್ಞ, ಮನುಷ್ಯಯಜ್ಞ, ಭೂತಯಜ್ಞ ಅಂತ ಪಂಚಮಹಾಯಜ್ಞ ಅಂತ. ಎಂತಹ ಅದ್ಭುತವಾದ ಪರಿಕಲ್ಪನೆ ಇದಂತ. ದೇವಯಜ್ಞ ಅಂದರೆ ಎಲ್ಲವನ್ನೂ ಕೊಟ್ಟಂತಹ ದೇವತೆಗಳಿಗೆ ನಾವು ಕೃತಜ್ಞರಾಗಿರುವಂಥದ್ದು, ದೇವತೆಗಳನ್ನು ಆರಾಧಿಸ್ತಕ್ಕಂಥದ್ದು. ಹೋಮದ ಮೂಲಕವಾಗಿ ಆಹುತಿಯನ್ನು ಕೊಡುವುದರ ಮೂಲಕ ಹಿಂದೆ ಇತ್ತು. ಈಗ ಆ ವ್ಯವಸ್ಥೆ ಹೊರಟೋಗಿ ನಿತ್ಯ ದೇವರ ಪೂಜೆ ಅನ್ನತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದನ್ನಾದರೂ ಅಚ್ಚುಕಟ್ಟಾಗಿ ಮಾಡಬೇಕು, ನಿಷ್ಕಾಮವಾಗಿ ಮಾಡಬೇಕು. ನಾವು ಮಮೋಪಾತ ಸಮಸ್ತ ದುರಿತಕ್ಷಯದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯರ್ಥಂ ಅಷ್ಟೇ ಸಂಕಲ್ಪವನ್ನಿಟ್ಟುಕೊಂಡು ಸಂಧ್ಯಾವಂದನೆ ದೇವರ ಪೂಜೆಯನ್ನಾದರೂ ಚೆನ್ನಾಗಿ ಮಾಡಬೇಕು. ಯಾಕಂದರೆ ದೇವತೆಗಳಿಗೆ ನಾವು ಕೃತಜ್ಞತೆಯನ್ನು ಕೊಡಬೇಕು ಅಂತ ಒಂದು ಕಾರಣ. ಎರಡನೆಯದು ಬ್ರಹ್ಮಯಜ್ಞ ಅಂತ. ಋಷಿಗಳು ಎಷ್ಟು ಶ್ರೇಷ್ಠವಾದ ಜ್ಞಾನ ರಾಶಿಯನ್ನು ನಮಗೆ ಕೊಟ್ಟರು. ಉಮಾಕಾಂತ್ ಭಟ್ರು ಮಾತಾಡ್ತಾ ಹೇಳಿದರು, ಆ ಜ್ಞಾನದ ರಾಶಿಯ ಪಟ್ಟಿಯನ್ನು ಓದಲಿಕ್ಕೆ 1 ವರ್ಷ ಬೇಕು ಅಂತ. ಅದು ಓದಿದವರಿಗೆ ಗೊತ್ತು. ಆ ಇಂಡೆಕ್ಸನ್ನು ಓದಿದರೆ, ಇಂಡೆಕ್ಸ್ ಅಂದರೆ ಏನು, ವಿಷಯ ಓದಲಿಕ್ಕೆ ಸಾಕಷ್ಟು ಸಮಯ, ಪುಸ್ತಕಗಳು ಯಾವ್ಯಾವುದಿದೆ ಅಂತ ಓದಲಿಕ್ಕೂ ಸಾಕಷ್ಟು ಸಮಯ ಬೇಕು. ಅಷ್ಟು ಗ್ರಂಥರಾಶಿಯನ್ನು ಪ್ರಾಚೀನರು ಕೊಟ್ಟರು, ತಪಸ್ಸು ಮಾಡಿಕೊಟ್ಟರು, ಧಾರೆ ಎರೆದ್ರು ನಮಗೆ. ಅವರಿಗೊಂದು ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಬ್ರಹ್ಮಯಜ್ಞ ಅಂತ ಹೇಳ್ತಾರೆ. ಅಧ್ಯಯನ ಮತ್ತು ಅಧ್ಯಾಪನ. ನೀವು ವೇದವನ್ನು ಅಧ್ಯಯನ ಮಾಡಬೇಕು, ಸಾಧ್ಯ ಆದರೆ ಅಧ್ಯಾಪನ ಮಾಡಬೇಕು. ಅಧ್ಯಾಪನ ಮಾಡಲಿಕ್ಕಾಗದಿದ್ದರೂ ಸ್ವಶಾಖೆಯ ಕೆಲವೊಂದಿಷ್ಟು ಮಂತ್ರಗಳನ್ನಾದರೂ ಓದಲಿಕ್ಕೆ ಬೇಕು. ನಮ್ಮ ಮಕ್ಕಳಿಗೆ ಅದನ್ನು ಕಲಿಸಿಕೊಡ್ಬೇಕು, ಇಲ್ಲದಿದ್ದರೆ ದೊಡ್ಡ ನಷ್ಟ ಆಗ್ತದೆ ಅದು. ಆ ಮೂಲಕವಾಗಿ ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥದ್ದು ಬ್ರಹ್ಮಯಜ್ಞ ಅಂತ ಹೇಳ್ತಾರೆ. ನೋಡಿ, ಋಷಿಗಳಿಗೆ ಕೃತಜ್ಞತೆ, ದೇವತೆಗಳಿಗೆ ಕೃತಜ್ಞತೆ, ಋಷಿಗಳಿಗೆ ಸಲ್ಲಿಸುವ ಕೃತಜ್ಞತೆ. ಮೂರನೇದು ಪಿತೃಗಳಿಗೆ ಸಲ್ಲಿಸುವ ಕೃತಜ್ಞತೆ, ತರ್ಪಣಾದಿಗಳ ಮೂಲಕ ಪಿಂಡ ಪ್ರದಾನ, ಶ್ರಾದ್ದ ಮುಂತಾದ ಅವರಿಗೆ ಸಲ್ಲಿಸುವ ಕೃತಜ್ಞತೆ. ಅವರೇನು ಕೊಟ್ಟರು ಸ್ವಾಮಿ ನಮಗೆ ಅಂತ ಕೇಳ್ತೇವೆ. ಈ ಶರೀರವನ್ನು ಕೊಟ್ಟಿದ್ದಾರೆ, ಅವರು ಕೊಟ್ಟಂಥ ಎಷ್ಟೋ ಬಳವಳಿಗಳನ್ನು ನಾವು ಆರಾಮಾಗಿ ಬಳಸ್ತಾ ಇದ್ದೇವೆ. ಅಂತಹ ಪೂರ್ವಜರಿಗೆ ನಾವು ಸಲ್ಲಿಸ್ತಕ್ಕಂಥ ಕೃತಜ್ಞತೆ ಪಿತೃಯಜ್ಞ ಅಂತ ಹೇಳ್ತಾರೆ. ನೋಡಿ, 4ನೇ ಪರಿಕಲ್ಪನೆ ಎಷ್ಟು ಚೆನ್ನಾಗಿದೆ. ಮನುಷ್ಯ ಯಜ್ಞ ಅಂತ. ನಿತ್ಯ ಕರ್ಮಗಳಲ್ಲಿ ಪ್ರಾಚೀನರು ಸೇರಿಸಿದ್ದು. ಪ್ರತಿದಿನ ನಾವು ಊಟ ಮಾಡುವಾಗ ಬೇರೆ ಒಬ್ಬ ವ್ಯಕ್ತಿಗೆ ಅನ್ನವನ್ನು ಕೊಡುವ ಒಂದು ಪರಿಕಲ್ಪನೆ. ಅವರು ಹೇಳಿದರು ತುಂಬ ಸುಂದರವಾಗಿ, ವೈಶ್ವದೇವ ಅಂತ. ವೈಶ್ಯರಿಗೆ ಸೇರಿದ್ದಲ್ಲ ಅದು, ವಿಶ್ವೇ ದೇವತೆಗಳನ್ನು ಕುರಿತಾಗಿ ಕೊಡ್ತಕ್ಕಂಥ, ಲೌಕಿಕಾಗ್ನಿಯಲ್ಲಿ ಕೊಡ್ತಕ್ಕಂಥ ಆಹುತಿ. ಆ ವೈಶ್ವದೇವವನ್ನು ಮಾಡಿದ ಮೇಲೆ ಒಂದು ಮುಹೂರ್ತದಷ್ಟು ಕಾಲ ಅಥವಾ ಗೋದೋಹನದಷ್ಟು ಕಾಲ ಕಾಣಿಸ್ತದೆ. ಅವನು ಮನೆ ಬಾಗಿಲಲ್ಲಿ ಕಾಯಬೇಕು ಅಂತ ಅತಿಥಿಗಳಿಗೆ. ಅವನನ್ನು ಅತಿಥಿ ದೇವೋಭಾವ ಕುಳ್ಳಿರಿಸಿ ಅವರಿಗೆ ತೃಪ್ತಿಪಡಿಸಿ ಆಮೇಲೆ ತಾನು ಊಟ ಮಾಡು. ಇದು ಭಾರತೀಯ ಸಂಪ್ರದಾಯ. ಅದಕ್ಕೆ ಹಿಂದೆ ಈ ಹೋಟೆಲ್ ಅನ್ನ ಮಾರುವ ವ್ಯವಸ್ಥೆ ಇರ್ತಿರಲಿಲ್ಲ. ಯಾವ ಊರಿಗೆ ಹೋದರೂ ಅಲ್ಲಿ ಅಗ್ನಿಹೋತ್ರಿಗಳಿರ್ತಾರೆ. ಅಗ್ನಿಹೋತ್ರಿಗಳಿದ್ದು ಬಿಟ್ಟರೆ ಅವರು ಆ ವೈಶ್ವದೇವವನ್ನು ಮಾಡಲಿಕ್ಕೆ ಬೇಕು. ವೈಶ್ವದೇವ ಮಾಡದೆ ಅಗ್ನಿಹೋತ್ರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿರೋದ್ರಿಂದ ಅಲ್ಲಿ ಮನೆಯಲ್ಲಿ ಊಟ ಸಿಗ್ತದೆ ಅಂತ ಭಾರತೀಯರ ಒಂದು ವ್ಯವಸ್ಥೆ ಹೇಗಿತ್ತು ನೋಡಿ. ಅತಿಥಿ ದೇವೋಭವ ಅಂದರೆ ಈ ಸಮಾಜದ ನಾವು ಹೇಳ್ತೇವಲ್ಲ, ಸೋಷಿಯಲ್ ಸರ್ವಿಸ್. ಭಾರತದ ಸಿಸ್ಟಮಲ್ಲಿ ಸೋಷಿಯಲ್ ಸರ್ವಿಸ್ ಇಲ್ಲ ಅಂತ ಹೇಳ್ತಾರೆ. ಸಮಾಜಕ್ಕೆ ನಾವು ಪಡೆದದರಲ್ಲಿ ಸ್ವಲ್ಪ ಭಾಗವನ್ನು ಕೊಡಬೇಕು, ಅನ್ನದಾನ ಮುಂತಾದವುಗಳ ಮೂಲಕವಾಗಿ. ಕೊನೆಯದಾಗಿ ಭೂತಯಜ್ಞ ಅಂತ. ಭೂತ ಅಂದರೆ ಸುತ್ತಲೂ ಇರತಕ್ಕಂಥ ಜೀವರಾಶಿಗಳು,
ವೃಕ್ಷಗಳಿರ್ಬೋದು, ಪ್ರಾಣಿಗಳಿರ್ಬೋದು. ಗೋಗ್ರಾಸ ಅಂತ, ಊಟ ಮಾಡೋ ಮೊದಲು ಗೋಗ್ರಾಸ ತೆಗೆದಿಡು ಅಂತ ಹೇಳ್ತಾರೆ. ಯಾಕೆ? ಪ್ರಾಣಿಗಳನ್ನೂ ಕೂಡ ಭಗವಂತನ ಅಭಿವ್ಯಕ್ತಿ ಎಂಬುದಾಗಿ ಭಾವಿಸಿ ಅವನ್ನು ಗೌರವಿಸುವಂತಹ, ಅವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತಕ್ಕಂಥ ಸಂಪ್ರದಾಯ ಇದು ಸನಾತನ ಸಂಪ್ರದಾಯ, ಸನಾತನ ವೈದಿಕ ಸಂಸ್ಕೃತಿ. ಇಂತಹ ಶ್ರೀಮಂತ ಸಂಸ್ಕೃತಿ ಏನಿದೆ ಮೋಕ್ಷದೆಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ಗೊತ್ತಿಲ್ಲದ ಹಾಗೆ ನಾವು ಸುಮ್ಮನೆ ಅದನ್ನು ಪರಿಪಾಲನೆ ಮಾಡ್ಕೊಂಡು ಹೋಗ್ತಾ ಇದ್ದರೆ ಸಾಕು, ಅಂತಃಕರಣ ಶುದ್ಧಿಯಾಗಿ ಜ್ಞಾನ ಪ್ರಾಪ್ತಿಯೇ ಮಾಡಿಕೊಳ್ಳುತ್ತಾ ಮೋಕ್ಷದೆಡೆಗೆ ಹೋಗ್ತಕ್ಕಂತಹ ಒಂದು ಜೀವನ ಶೈಲಿಯನ್ನು ನಮ್ಮ ಮುಂದೆ ರೂಪಿಸ್ತದೆ. ಅದು ಜೀವನದ ಪರಮಾರ್ಥವನ್ನು, ಪರಮಧ್ಯೇಯವನ್ನು ಕಂಡುಕೊಂಡಂತಹ ಋಷಿಗಳು ಇವನ ಬದುಕು ಸಾರ್ಥಕವಾಗಬೇಕು, ಅಭ್ಯುದಯ ನಿಶ್ರೇಯಸ ಪ್ರಾಪ್ತಿಯಾಗಬೇಕು ಇವನಿಗೆ ಎನ್ನುವ ಕಾರಣಕ್ಕೆ ಒಂದು ಜೀವನ ಶೈಲಿಯನ್ನು ರೂಪಿಸಿಬಿಟ್ರು. ಅದನ್ನು ಪಾಲಿಸ್ತಾ ಹೋದ ಹಾಗೆ ಇಹಲೋಕದ ಬದುಕು ಸಮೃದ್ಧವಾಗ್ತದೆ, ಪರಲೋಕದ ಬದುಕು ಕೂಡ ಸಾರ್ಥಕ. ಪರಲೋಕ ಎಂಬ ಮಾತಿಗೆ ಅರ್ಥ ಮೋಕ್ಷ ಎಂಬುದು, ಅದು ಕೂಡ ನಮಗೆ ಸಿದ್ಧಿಸ್ತದೆ ಎಂಬ ಕಾರಣಕ್ಕೆ. ಆದ್ದರಿಂದ ಇಂತಹ ಶ್ರೀಮಂತ ಅರ್ಥಪೂರ್ಣವಾದ ಭಾರತೀಯ ಸಂಸ್ಕೃತಿಯನ್ನು ಅಥವಾ ಜೀವನ ಶೈಲಿಯನ್ನು ನಾವು ಪಾಲಿಸಿದರೆ ನಮ್ಮ ಬದುಕು ಸುಂದರವಾಗುವುದಷ್ಟೇ ಅಲ್ಲ, ಇಡೀ ಜಗತ್ತಿಗೂ ಇದೊಂದು ದೊಡ್ಡ ಅನುಗ್ರಹವಾಗ್ತದೆ ಅಂತ. ಬದುಕು ಜಗತ್ತಿನ ಜೀವನ ಶೈಲಿ ಸಾಗುತ್ತಾ ಇರೋದು ನಾವು ನೋಡ್ತಾ ಇದ್ದೇವೆ. ಎಲ್ಲ ಮೆಟೀರಿಯಲಿಸ್ಟಿಕ್ ಅಂತ ಹೇಳ್ತಾರಲ್ಲ, ಇಂದ್ರಿಯ ಭೋಗದ ಲಾಲಸೆಯ ಜೀವನ. ಅಮೇರಿಕದಂತಹ, ಯುರೋಪ್ ಅಂತಹ ದೇಶಗಳು ಶ್ರೀಮಂತಿಕೆ ಉಚ್ಚರಾಯ ಸ್ಥಿತಿಗೆ ಹೋಗಿದ್ರೂ ಕೂಡ ಅವರಿಗೆ ನೆಮ್ಮದಿ ಇಲ್ಲ ಅಲ್ಲಿ ಅಂತ. ಏನಿದ್ರೂ ನೆಮ್ಮದಿ ಸಿಗಲ್ಲ ಸ್ವಾಮಿ, ನೀವು ಒಳಗಡೆಗೆ ಬಂದರೆ ಮಾತ್ರ ನೆಮ್ಮದಿ. ಅಂತರ್ಮುಖ ಸಮಾರಾಧ್ಯ ಬಹಿರ್ಮುಖ ಸುದುರ್ಲಭ. ಲಲಿತೆ ಲಲಿತಾ ಸಹಸ್ರನಾಮದ ಲಲಿತೆ ಅಂದರೆ ಆನಂದ ಅಂತ ಅರ್ಥ. ಲಲ್ ಕ್ರೀಡಾಯಾಮ್ ಧಾತುವಿನಿಂದ ಲಲಿತೆ ಅನ್ನೋ ಶಬ್ದ ಬಂದಿದೆ. ಆ ಆನಂದ ಶಾಂತಿ ಬೇಕು, ಒಳಗಡೆಗೆ ಬರಬೇಕು ನಾವು ಅಂತ. ಎಷ್ಟು ಒಳಗಡೆಗೆ ಬರ್ತೇವೋ ಅಷ್ಟು ಆನಂದ ಶಾಂತಿ, ಎಷ್ಟು ಹೊರಗೆ ಹೋಗ್ತೇವೋ ಅಷ್ಟು ದುಃಖ. ಆದ್ದರಿಂದ ಈ ಕಾರಣದಿಂದ ಭಗವಂತನ ಆರಾಧನೆ, ದೇವತಾರಾಧನೆ, ನಿತ್ಯಕರ್ಮ ಅನುಷ್ಠಾನ ಮುಂತಾದವುಗಳು ಪ್ರಾಚೀನರು ನಮಗೆ ಕೊಟ್ಟಿದ್ದಾರೆ. ಅದನ್ನು ಪರಿಪಾಲಿಸುವ ಹಾಗೆ ಪುರೋಹಿತರಾಗಿ ನೀರ್ಗಾನ್ ವಿಶ್ವನಾಥ ಭಟ್ಟರು ತಮ್ಮ ಶಿಷ್ಯ ವೃಂದಕ್ಕೆ, ದೊಡ್ಡ ಸಂಖ್ಯೆಯ ಶಿಷ್ಯ ವೃಂದ ಇದೆಯಂತೆ ಅವರಿಗೆ, ನಾನು ಕೇಳಲ್ಪಟ್ಟಿದ್ದೇನೆ, ಅವರೆಲ್ಲರಿಗೆ ಅತ್ಯುತ್ತಮವಾದ ಮಾರ್ಗದರ್ಶನವನ್ನು ಮಾಡಿ ಅನುಷ್ಠಾನ ಮಾಡುವ ಹಾಗೆ ಪ್ರೇರಣೆಯನ್ನು ನೀಡ್ತಾ ಇದ್ದಾರೆ. ಪುರೋಹಿತ ಎನ್ನುವ ಶಬ್ದಕ್ಕೆ ಅದೇ ಅರ್ಥ. ಪುರ ಅಂದರೆ ಮುಂದಕ್ಕೆ, ಹಿತ ಅಂದರೆ ಇಡಲ್ಪಟ್ಟವನು ಅಂತ, ನೇತೃ ಅಂತ, ಮಾರ್ಗದರ್ಶಕ ಅಂತ ಅರ್ಥ. ಅಗ್ನಿಂ ಈಡೇ ಪುರೋಹಿತಂ ಅಂತ. ದೇವತೆಗಳಿಗೆಲ್ಲ ನಾವೇನು ಹವಿಸ್ಸನ್ನು ಕೊಡ್ತೇವೆ ಅದು ಅಗ್ನಿಯ ಮೂಲಕವೇ ಅದು ತಲುಪುವಂಥದ್ದು. ಆದ್ದರಿಂದ ಅಗ್ನಿ ಎನ್ನುವಂಥದ್ದು ಮುಂದೆ ಇಡಲ್ಪಟ್ಟವನು, ನೇತ, ಒಡೆಯ ಎಂಬ ಅರ್ಥದಲ್ಲಿ, ಲೀಡರ್ ಎಂಬ ಅರ್ಥದಲ್ಲಿ ಅದು. ಆದ್ದರಿಂದ ಪುರೋಹಿತ ಅಂತ ಹೇಳಿದರೆ ಮಾರ್ಗದರ್ಶಕ ಅಂತ. ನಮ್ಮ ಪ್ರಕಾರ ಪುರೋಹಿತರು ಅಂದರೆ ನಮ್ಮ ಮನೆಗೆ ಬಂದು ಹೋಮ, ಸತ್ಯನಾರಾಯಣ ಪೂಜೆ, ಗಣಹೋಮ ಮಾಡಿಸೋರು ಅಂತ ಅರ್ಥ ಅಷ್ಟಲ್ಲ. ನಮಗೆ ಧರ್ಮದ ವಿಷಯದಲ್ಲಿ ದ್ವಂದ್ವಗಳು ಬಂದಾಗ, ಆಧ್ಯಾತ್ಮಿಕ ವಿಷಯದಲ್ಲಿ ದ್ವಂದ್ವಗಳು ಬಂದಾಗ ಅವರ ಮುಂದೆ ಹೋಗಿ ಅದನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು. ಹಿಂದೆ ಪುರೋಹಿತರು ಹಾಗೆ ಇರ್ತಿದ್ರು. ಇವತ್ತಿಗೂ ಕೂಡ ಹವ್ಯಕ ಸಮುದಾಯದಲ್ಲಿ ಅಂತಹ ಪುರೋಹಿತರು ಇದ್ದಾರೆ ಅನ್ನೋದು ಬಹಳ ಹೆಮ್ಮೆಯ ಸಂಗತಿ. ವಿಶ್ವನಾಥ ಭಟ್ಟರು ಭಾಳ ಚೆನ್ನಾಗಿದೆ. ಬೆಂಗಳೂರಿನಲ್ಲಿ ಪುರೋಹಿತರು ಅಂದರೆ ಪೂಜೆ ಮಾಡಿಸೋರು ಅಂತ ಅರ್ಥ. ಪುರೋಹಿತ ಎಂಬ ಶಬ್ದಕ್ಕಷ್ಟೇ ಅಲ್ಲ, ವೇದವನ್ನು, ಶಾಸ್ತ್ರವನ್ನು, ಧರ್ಮಶಾಸ್ತ್ರವನ್ನು ಎಲ್ಲವನ್ನು ಚೆನ್ನಾಗಿ ತಿಳಿದಿದ್ದು ಮಾರ್ಗದರ್ಶನ ಮಾಡ್ತಕ್ಕಂಥವರಾಗಿರಬೇಕು. ಧರ್ಮದ ವಿಷಯದಲ್ಲಿ ಗೊಂದಲಗಳಾದಾಗ ಪುರೋಹಿತರ ಬಳಿಯಲ್ಲಿ ಹೋಗಿ ಆ ಪರಿಹಾರ ಮಾಡಿಕೊಳ್ಬೇಕು. ನಾವು ಸಮಾಜದ ಓರೆಕೋರೆಗಳನ್ನು ತಿದ್ದಿ ಸನ್ಮಾರ್ಗಕ್ಕೆ ತರತಕ್ಕಂತಹ ಕೆಲಸದಲ್ಲಿ ಮುಂಚೂಣಿಯಾಗಿ ನಿಲ್ಲಬೇಕಾದಂಥವರು ಪುರೋಹಿತರು. ಆದರೆ ಇತ್ತೀಚೆಗೆ ಏನಾಗ್ತಾ ಇದೆಯಪ್ಪ ಅಂದರೆ, ಕರ್ಮಾಂಗಗಳ ಒಂದು ವ್ಯವಸ್ಥೆಯ ಅಥವಾ ಒತ್ತಡದ ಜೀವನ ಶೈಲಿಯ ಗೊತ್ತಿಲ್ಲ, ಬರೀ ಕರ್ಮಕ್ಕಷ್ಟೇ ಸೀಮಿತವಾಗ್ತಿದೆ ನಮ್ಮೆಲ್ಲ ಕಾರ್ಯಕ್ರಮಗಳು. ಅಧ್ಯಯನ ಮತ್ತು ಚಿಂತನೆ ಅನ್ನುವಂಥದ್ದು ಕಾಣ್ತಾ ಇಲ್ಲ ಅಂತ. ಹಿಂದೂ ಸನಾತನ ಧರ್ಮಿಗಳಾದ ನಮಗೆ ಎಷ್ಟೋ ಮೂಲಭೂತ ಸಂಗತಿಗಳ ಪರಿಚಯವೇ ಇಲ್ಲ ಅಂತ. ಇದು ಬೇಸರದ ಸಂಗತಿ. ಈಶ್ವರ ಅಂದರೆ ಯಾರು, ದೇವತೆಗಳಂದರೆ ಯಾರು, ಕರ್ಮ ಅಂದರೆ ಏನು, ಅನುಷ್ಠಾನ ಅಂದರೆ ಏನು, ಈಗ ಮುಂತಾದ ಅನೇಕ ಮೂಲಭೂತ ಸಂಗತಿಗಳೇನಿದೆ ಅದ್ರ ಬಗ್ಗೆ ಪರಿಚಯ ಇಲ್ಲ. ಯಾಕೆ? ಅಧ್ಯಯನ ಅಧ್ಯಾಪನ ಅನ್ನುವಂಥದ್ದು ಹೊರಟೋಗಿದೆ, ಆಚರಣೆ ಮಾತ್ರ ಒಂದು ಹಂತದಲ್ಲಿ ಮುಂದುವರ್ಕೊಂಡು ಬಂದಿದೆ. ಆದರೆ ಯಾವುದೇ ಧರ್ಮ ಸುರಕ್ಷಿತವಾಗಿರಬೇಕು ಅಂದರೆ ಒಂದು ಪಕ್ಷಿ ಎರಡು ರೆಕ್ಕೆಗಳಿದ್ದ ಹಾಗೆ ವಿಚಾರ ಮತ್ತು ಆಚಾರ ಒಟ್ಟೊಟ್ಟಿಗೆ ಹೋಗಬೇಕು. ಸ್ವಾಮಿ ಚಿನ್ಮಯಾನಂದರು ಬಹಳ ಚೆನ್ನಾಗಿ ಒಂದು ಮಾತನ್ನು ಹೇಳ್ತಾ ಇದ್ರು.
ಅಧ್ಯಯನ ಅಥವಾ ವಿಚಾರ ಇಲ್ಲದ ಆಚರಣೆ ಮೂಢನಂಬಿಕೆ ಕಾರಣ ಆಗ್ತದೆ. ಬರೀ ವಿಚಾರ ಮಾತ್ರ ಆಚರಣೆ ಇಲ್ಲ ಅಂದರೆ ಅದರಿಂದ ಯಾವ ಪ್ರಯೋಜನ ಆಗೋದಿಲ್ಲ ಅಂತ. ವಿಚಾರ ಮತ್ತು ಆಚಾರ ಎನ್ನುವ ಎರಡು ರೆಕ್ಕೆಗಳಿಂದ ಒಳಗೊಂಡಿದ ಪಕ್ಷಿಯ ಹಾಗೆ ನಮ್ಮ ಹಿಂದೂ ಸಮಾಜ ಮುಂದುವರಿಬೇಕಾಗಿದೆ. ಆ ಕೆಲಸ ಮಾಡಲಿಕ್ಕೆ ಸಕ್ಷಮರಾಗಿರೋರು ಯಾರು? ಪುರೋಹಿತರು ಅಂತ. ಎಲ್ಲಿ ತಾವು ಹೋಗ್ತಾರೋ ಅಲ್ಲಿ ಒಂದಿಷ್ಟು ಆಧ್ಯಾತ್ಮಿಕ ಸಂಗತಿಗಳನ್ನು, ಈಗ ರುದ್ರಾನುಷ್ಠಾನ ನಡೆಯಿತು ಇಲ್ಲಿ. ಬಹುಶಃ ಬೆಳಿಗ್ಗೆ ಇಲ್ಲಿ ಖಂಡಿತವಾಗಿಯೂ ಅದರ ಚರ್ಚೆ ಆಯಿತು. ರುದ್ರಾನುಷ್ಠಾನ ಅಂದರೆ ಏನು, ಮಹಾರುದ್ರ ಅಂದ್ರೇನು, ಅತಿರುದ್ರ ಅಂದ್ರೇನು, ರುದ್ರ ಎಂಬ ಶಬ್ದಕ್ಕೆ ಅರ್ಥ ಏನು, ರುದ್ರೋಪನಿಷತ್ ಅಂದ್ರೇನು, ಅದರ ಫಲಗಳೇನು, ಇದ್ರ ಬಗ್ಗೆ ಎಲ್ಲ ಚರ್ಚೆ ಆಗಿರ್ತದೆ. ಈ ರೀತಿ ಚರ್ಚೆ ಆದಾಗ ಸಂಧ್ಯಾವಂದನೆ ವಿಷಯ ಇರಬಹುದು, ಶ್ರಾದ್ದದ ವಿಷಯ ಇರಬಹುದು, ಅನೇಕ ಧರ್ಮದ ಸಂದಿಗ್ಧತ ವಿಷಯಗಳನ್ನು ಎತ್ತುಕೊಂಡು ಚರ್ಚೆ ಮಾಡಿದ ಪಕ್ಷದಲ್ಲಿ ಸಮಾಜಕ್ಕೆ ಒಂದು ತಿಳುವಳಿಕೆ ಅನ್ನುವಂಥದ್ದು ಬರ್ತದೆ.